ಸೊ ಅಟ್ ಪ್ರೆಸೆಂಟು ಹಿರಿಯೂರು ದಾಟಿ ಇನ್ನೇನು ಶಿರಾ ಹತ್ರ ಇದ್ದೀನಿ. ಟೈಮ್ ಬಂದ್ಬಿಟ್ಟು 7 ಗಂಟೆ. ಇದ್ರಲ್ಲಿ ಬರುತ್ತೆ ಅನ್ಸುತ್ತಲ್ಲ ಇದು ಹ್ಯಾಚ್ ಬ್ಯಾಕ್ ಅಲ್ವಾ? ಸೊ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸು ಏನು ಸಖತ್ತಾಗಿದೆ ಅಲ್ಲ, ಕಿಲೋಮೀಟರ್ಸ್. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಟೈಮ್ ಬಂದು 6 ಗಂಟೆ ಆಗ್ತಾ ಬಂತು. 6 ಗಂಟೆಗೆ ಇನ್ನೇನು 2 ನಿಮಿಷ ಇದೆ. ನಾನು ಹೊಂಟಿರೋದು ನನ್ನ ಹೊಸ ಕಾರಲ್ಲಿ ಫಸ್ಟ್ ಡ್ರೈವು, ಲಾಂಗ್ ಡ್ರೈವು. ಎಲ್ಲಿಗೆ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಯಾಕೆ ಅಂದರೆ ಚೂರು ಕೆಲಸ ಇದ್ದಾವೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ಚೂರು ರವೇಣಾಗಿ ನೀಟಾಗಿ ಅಲ್ಲಿ ಅವನ ಜೊತೆ ಏನಾದ್ರು ಶೂಟ್ಸ್ ಏನಾದ್ರು ಪ್ಲ್ಯಾನ್ ಇದ್ದರೆ ಶೂಟ್ ಮುಗಿಸ್ಕೊಂಡು ನಾಳೆ ನಾಡಿದ್ರಲ್ಲಿ ರಿಟರ್ನ್ ಆಗೋ ಪ್ಲ್ಯಾನ್ ಇದೆ. ಸೊ ಇವಾಗ ಪ್ರೆಸೆಂಟ್ ನಾನು ಹೆಬ್ಬಾಳ್ ಟೋಲ್ ದಾಟಿ ಭರಮಸಾಗರ ಹತ್ರ ಇದ್ದೀನಿ. ಟೈಮ್ ಬಂದುಬಿಟ್ಟು 6 ಗಂಟೆ. ಇಲ್ಲಿ ಫುಲ್ಲು ಮಳೆ ವೆದರು, ಫುಲ್ ಇವಾಗ ಲೈಟಾಗಿ ಚೂರು ಬೆಳಕು ಬಂತು ಅಂತೇಳಿ ವ್ಲಾಗ್ ಶುರು ಮಾಡಿಕೊಂಡೆ. ಸೊ ಇವಾಗ ನಾನು ಮನೆ ಬಿಡುವಷ್ಟೊತ್ತಿಗೆ ಒಂದು 5:15 ಏನೋ ಆಗಿತ್ತು. ಸೊ ಇವಾಗ ಹೊರಡೋಣ. ಅರೈವಲ್ ಟೈಮು 10:19 ಅಂತ ತೋರಿಸ್ತಿದೆ. ಅಂದರೆ ಅದು ಪ್ರಾಪರ್ ಮೆಜೆಸ್ಟಿಕ್ಕಿಗೆ ಹೋಗಿದೆ. ನಾನು ಹೋಗ್ಬೇಕಾಗಿರೋದು ಯಶವಂತಪುರ, ರವೇಣ್ ಅವ್ರ ಮನೆ ಹತ್ರ. ಸೊ ಇನ್ನು ಜಲ್ದಿನೇ ಹೋಗ್ತೀನಿ. ನಿಮಗೆ ಹೋಗ್ತಾ ಆನ್ ದ ವೇ ಏನೇನು ಕಿತಾಪತಿ ಏನಾಗಲ್ಲ, ಏನೇನು ಮಾಡ್ತೀನಿ ಏನೇನೆಲ್ಲ ತೋರಿಸ್ತೀನಿ. ಹಂಗೆ ಡ್ರೈವ್ ಹೆಂಗಿತ್ತು ಅಂತ ಎಲ್ಲ ಹೇಳ್ತೀನಿ. ಕಾರ್ ಬಂದು ಆಲ್ರೆಡಿ 862 ಓಡಿದೆ. ತಂದು 1 ವೀಕ್ ಎಕ್ಸಾಕ್ಟಿಗೆ ಇವತ್ತಿಗೆ 1 ವೀಕ್. ಇವತ್ತೇನು ಡೇಟ್ ಐತಲ್ಲ 31st. ನಾನು ತೊಗೊಂಡಿದ್ದು 24th. ಸೊ ಇವತ್ತಿಗೆ ಎಕ್ಸಾಕ್ಟಾಗಿ 1 ವೀಕ್ ಆಗಿದೆ ಕಾರ್ ತೊಗೊಂಡು. ಆಲ್ರೆಡಿ 800 ಓಡಿಸಿದ್ದೀನಿ. ಈಗೋವರೆಗೂ ಒಂದು ವ್ಲಾಗ್ ಯಾಕೆ ಮಾಡಿಲ್ಲ ಅಂದರೆ ಫ್ಯಾಮಿಲಿ ಜೊತೆ ಇದ್ದೆ. ಫ್ಯಾಮಿಲಿ ಮೊದಲಿನ ಥರ ವ್ಲಾಗಿಂಗಿಗೆ ಇದ್ದಿಲ್ಲ, ಅಂದರೆ ಮುಂಚೆ ಥರ ವ್ಲಾಗಿಂಗಿಗೆ ಕ್ಲೋಸ್ ಆಗ್ತಿಲ್ಲ. ಸೊ ಅದಕ್ಕೆ ಫ್ಯಾಮಿಲಿ ಜೊತೆ ತಿರುಗಾಡಿ ಹಂಗೆ ಒಂಚೂರು ಪರ್ಸ್ನಲ್ ಯೂಸಿಗೂ ತಿರುಗಾಡಿದ್ದೀನಿ. ಇವಾಗ ಹೊರಟಿ ಸಿಗೋಣ ನಿಮಗೆ. ಟೈಮ್ ಬಂದ್ಬಿಟ್ಟು 6:10. ಇನ್ನೇನು ಆಲ್ಮೋಸ್ಟ್ ದುರ್ಗ ರೀಚ್ ಆಗಿದೆ. ಅಲ್ಲಿ ನೋಡಿ, ಬೆಟ್ಟಗಳು ನೋಡ್ತಿದ್ರೇ ಗೊತ್ತಾಗ್ಬೋದು ದುರ್ಗ ರೀಚ್ ಆಗಿದ್ದೀನಿ ಅಂತ. ಸೊ ಕಾರ್ ಇದು ಲಾಂಗ್ ಹೊಡೆದಿರೋದಂದರೆ ಈಗೋವರೆಗೂ ಒಂದೇ ಸಲ ದುರ್ಗ ತನಕ ಅದೂ. ಸೊ ದುರ್ಗಕ್ಕಿಂತ ದಾಟಿ ಮುಂದೆ ಅಂತ ಎಲ್ಲೂ ಹೋಗಿಲ್ಲ. ಎಲ್ಲೆಲ್ಲಿ ಓಡೈತಲ್ಲ ಲಾಂಗ್ ಇದು ಎಲ್ಲ ಬರೀ ಸಿಟಿಯಲ್ಲೇ. ಒಂದು ವಾರದಲ್ಲೇ ಸಿಟಿಯಲ್ಲೇ 800 ಓಡೈತೆ ಗಾಡಿ. ಇಮ್ಯಾಜಿನ್ ಮಾಡಿರಿ, ಸುಮ್ಮನೆ ಎಲ್ಲೋದ್ರೂ ಬರೀ ಗಾಡಿನೇ ತೆಗಿತಿದ್ದೆ. ಇವಾಗ ದುರ್ಗ ಏನೋ ಬಂತು. ದುರ್ಗದಲ್ಲಿ ನಮ್ಮ ಅಕ್ಕ ಇದ್ದಾಳೆ, ಆದರೆ ಅವಳು ಫೋನ್ ಎತ್ತುತ್ತಿಲ್ಲ. ಫೋನ್ ಮಾಡಿದ್ದೆ. ಸೊ ಹೊರಡೋಣ. ಅವ್ರ ಫೋನ್ ಎತ್ತಲಿಲ್ಲ ಅಂದರೆ ನಾನೇನು ಮಾಡಲಿ. ಸೊ ಇನ್ನೇನು ನಂದು ಹಿಂಗೆ ಸೋಲೋ ಡ್ರೈವ್ ಅಲ್ಲ, ನೋಡ್ರಿ ಯಾರೂ ಇಲ್ಲ, ಸೋಲೋ ಡ್ರೈವ್ ಅಲ್ಲ. ಸೊ ಅದಕ್ಕೆ ಆರಾಮಾಗಿ ಜೋರಾಗಿ ಹಾಡು ಹಾಕೊಂತ ಹೋಗ್ತಾ ಇದ್ದೀನಿ. ಗಲಾಂಟಿ ಒಂದು. ಸೊ ಹುಷಾರಾಗಿ ಹೋಗಿ ಬರ್ತೀನಿ. ಇನ್ನೇನು ದುರ್ಗ ದಾಟಿ ಮುಂದೆ ಹೋಗ್ತಾ ಇದ್ದೆ. ಇಲ್ಲಿ ನೋಡ್ರಿ ವಿಂಡ್ಮಿಲ್ಲಿನ ಫ್ಯಾನ್ ಎಷ್ಟು ದೊಡ್ಡದಿದೆ. ಅಲ್ಲಿಂದಾನೇ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಯಪ್ಪ ಎಷ್ಟು ದೊಡ್ಡ ಫ್ಯಾನ್ ಗುರು. ದುರ್ಗ ಮೋಸ್ಟ್ಲಿ ಈ ಕಡೆ ಸೈಡೇ ಹೋಗ್ತೈತೇನೋ. ಹೋಗೋಣ ನಾವು ಹಿಂಗೆ. ಸೊ ಅಟ್ ಪ್ರೆಸೆಂಟು ಹಿರಿಯೂರು ದಾಟಿ ಇನ್ನೇನು ಶಿರಾ ಹತ್ರ ಇದ್ದೀನಿ. ಟೈಮ್ ಬಂದುಬಿಟ್ಟು 7 ಗಂಟೆ. ಯಪ್ಪ, ಚಿತ್ರದುರ್ಗ ಆದಮೇಲೆ ಟ್ರಾಫಿಕ್ಗಳು ಏನು ಸಿಗ್ತಿದ್ದಾವೆ ಗುರು. ಮೇನ್ಲಿ ಇವು ಲಾರಿಗಳು ಯಪ್ಪಪ್ಪಪ್ಪಪ್ಪಪ್ಪ, ನಿಜ ಭಾಳ ಒದ್ದಾಡ್ಬೇಕು ಏನಾದರೂ ಇಲ್ಲಿ ಬಂದುಬಿಟ್ರೆ. ಅದೂ ಅರ್ಲಿ ಮಾರ್ನಿಂಗು. ಯಪ್ಪ, ಆದರೂ ಹೋಗೋಣ ಹಿಂಗೆ ಹುಷಾರಾಗಿ. ನೆಟ್ಟಾಗಿ ಒಂದು ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಬರೇ ವೇರಿಯೇಷನ್ಸು. ಆ್ಯಂಡ್ ಮೇನ್ಲಿ ಇವ್ರೇನು ಗೊತ್ತಾ, ಇಂಡಿಕೇಟರ್ಸ್ಗಳೇನು ಹಾಕ್ತಿಲ್ಲ. ಹಂಗೆ ಎಕ್ಕಂಬಿಕ್ಕಿ ಟರ್ನ್ ಹೊಡಿತವ್ರೆ ನೋಡ್ರಿ. ಅಲ್ಲಿ ಅವನ ಶಿಫ್ಟ್ ಅವನು ಹೋದ ಇವಾಗ ಅಟ್ ಪ್ರೆಸೆಂಟು. ಸೊ ಹೋಗೋಣ ಹಿಂಗೆ ಇವು ಲಾರಿಗಳ ಮಧ್ಯೆ ಹುಷಾರಾಗಿ ಹೋಗೋಣ. ಫೈನಲಿ ತುಮಕೂರು ಎಕ್ಸಿಟ್ ಆಗಿ ನೆಲಮಂಗಲ ರೋಡಿಗೆ ಹೋಗಿದ್ದೀವಿ.
ನೆಲಮಂಗ್ಲ ರೋಡಿಗೆ ಬಂದೆ. ಇವಾಗ ಇಲ್ಲಿಂದ ಹಿಂಗೆ ಡಬಲ್ ಲೈನ್ ರೋಡು ಹೋಗೋಣ. ಇನ್ನೇನು 54 ಕಿಲೋಮೀಟರ್ಸ್, 1.5 ಅವರ್ ತೋರಿಸ್ತಾ ಇದೆ. ಟೈಮ್ ಬಂದುಬಿಟ್ಟು 8:30. 10 ಹಂಗಲ್ಲಿ ಇರ್ತೀನಿ. ಹೋಗೋಣ ಹಿಂಗೆ ಹುಷಾರಾಗಿ. ಇನ್ನಲ್ಲಿ ಬೆಂಗಳೂರು ಒಳಗಡೆ ಇದ್ದೀವಿ. ಇಲ್ಲಿ ತಾಜ್ ಯಶವಂತಪುರ ಹತ್ರ ಫುಲ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿನಿ. ಬಂದು ಆಲ್ರೆಡಿ 10 ನಿಮಿಷ ಆಗಿದೆ. 10 ನಿಮಿಷದಿಂದನೇ ಟ್ರಾಫಿಕಲ್ಲಿ ನಿಂತಿರೋದು. ಆಫೀಸ್ ಟೈಮಿಂಗ್ಸಿಗೆ ಬೇರೆ ಎಂಟ್ರಿ ಕೊಟ್ಬಿಟ್ನಲ್ಲ, ಸೊ ಅದಕ್ಕೆ ಎಷ್ಟು ಇದಾಗ್ತಿರೋದು. ಸೊ ಹೋಗೋಣ. ಯಪ್ಪ ಟ್ರಾಫಿಕ್ ಅಂತೂ ನಿಜ ಗುರು, ಪೇಷನ್ಸ್ ಇರಬೇಕು ಭಾಳ. ಫೈನಲಿ ಇಲ್ಲೇ ರವೇಣ ಮನೆ ಹತ್ರ ಬಂದಿದ್ದಾಗಲೇ 10 ಗಂಟೆಗೆ ಬಂದೀನಿ. ಇವಾಗ ಕಾರ್ ನಿಲ್ಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಜಾಗ ಸಿಗ್ತಿಲ್ಲ. ಇವಾಗ ಒಂದು ಸಿಕ್ತು, ಅಲ್ಲಿ ಕಾರ್ ನಿಲ್ಸಕ್ಕೆ ಹೋಗ್ತಿದ್ದೀವಿ. ಕಾರ್ ನಿಲ್ಲಿಸಿ ನಿಮಗೆ ಸಿಗ್ತೀವಿ. ಸೊ ಫೈನಲಿ ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ವಿ ಇಲ್ಲೇ ರವೇಣವ್ರ ಮನೆ ಕೆಳಗಡೆ. ಅಲ್ಲೋಗಿ ಇವಾಗ ಬೈಕ್ ತೆಗಿತಾ ಇದ್ದೀವಿ. ಬೈಕ್ ತೆಗೆದು ಫಸ್ಟ್ ಕಾರಿನ ಸ್ಟೇರಿಂಗ್ ಕವರ್ ಬಗ್ಗೆ ಕೇಳ್ಕೊಂಬರೋಣ. ಸೊ ಫೈನಲಿ ಇವಾಗ ಹೊರಟಿದ್ದೀವಿ ಮನೆಯಿಂದ. ಟೈಮ್ ಬಂದುಬಿಟ್ಟು 2 ಗಂಟೆ 2:05. ಇವಾಗ ಹೋಗ್ತಿರೋದು ಕುಣಿಗಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನ. ಏನದು ಹೆಸರು ಪೂರ್ತಿ? ಪಂಚಮುಖಿ ಆಂಜನೇಯ ದೇವಸ್ಥಾನನೇ. ಹಾಂ ಅಷ್ಟೇ. ಅದು ಪೂರ್ತಿ ಸ್ಟ್ಯಾಚು ಐತಲ್ಲ ಅಲ್ಲಿ. ಇಲ್ಲಿಂದ 1 hour 12 minutes ತೋರಿಸ್ತಾ ಇದೆ. ಸದ್ಯಕ್ಕೆ ಟ್ರಾಫಿಕ್ ಇಲ್ಲ, ಏನಿಲ್ಲ. ನಮ್ಮ ಲಕ್ಕು ನೈಸ್ ರೋಡ್ ಅದು, ಅದಕ್ಕೆ ಟ್ರಾಫಿಕ್ ಇಲ್ಲ. ಟೋಲ್ ಕಟ್ ಆಗ್ತದಲ್ಲ, ಟೋಲ್ ಕಟ್ ಆಗುತ್ತೆ ಅದ್ರಾಗಿ. ಸೊ ಹೊಂಟ್ವಿ ಇವಾಗ. ಇನ್ನೇನು ನಾನು ಆರಲ್ಲಿ ಇರ್ತೀವಿ. ಹೋಗ್ತಾ ದಾರಿ ಮಧ್ಯ ತೋರಿಸ್ತೀನಿ. ಹಂಗೆ ಇವತ್ತು ಏನೇನು ಮಾಡಿವಿ ಅಂತ ಎಲ್ಲ ಅಲ್ಲಿ ಹೋಗಿ ಹೇಳ್ತೀವಿ. ಇದಕ್ಕೂ ಮುಂಚೆ ತಿರ್ಗಾಡಿದ್ದೀವಿ ಒಂಚೂರು, ಅದು ಹೇಳ್ತೀನಿ ಅಲ್ಲಿ ಹೋಗಿ. ಅಲ್ಲೋಡ ಅದು ನೀರು ಹೆಂಗೆ ಸುರಿತೈತ್ಲಿ. ಅದು ಲಾರಿ ಸಿಮೆಂಟ್ ಅಲ್ಲ, ಸಿಮೆಂಟ್ ಅಲ್ಲ, ಅದು ಎಮ್ಸೆಡ್ ಅನ್ಸುತ್ತೆ. ನೋಡು ಹಿಂಗೆ ನುಗ್ತೈತೆ. ಓ ಸ್ಲೋ ಮ್ಯಾನ್. ಇದು ಫುಲ್ ಪವರ್ ಐತೆ, ಫುಲ್ ಪವರ್ ಐತೆ. ಇನ್ನ ಸ್ಪೋರ್ಟ್ಸ್ ಮೋಡಿಗೆ ಹಾಕೊಂಡ್ರೆ ಇನ್ನ ನುಗ್ತತೆ. ಐತೆ ವಿಡಿಯೋ. ಇಲ್ಲಿ ಒಂದು ಕಡೆ ಅಲ್ಲಿ ಮುಂದ್ಗಡೆ ಒಂದು ಗ್ರೀನ್ ಕಲರ್ ಲಾರಿ ಕಾಣ್ತೈತೆ. ನಿಮ್ಗೆ ಕಾಣ್ತಿಲ್ಲ ಅನ್ಸುತ್ತೆ. ಈ ಲಾರಿ ಕರೆಕ್ಟಾಗಿ ಮೇಲ್ಗಡೆ ನೋಡ್ರಿ. ಆ ಲಾರಿ ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ. ಇದರಿಂದ ಪೂರ್ತಿ ಹಿಂದ್ಗಡೆ ಟ್ರಾಫಿಕ್. ಯಪ್ಪ ಮುಗೀತು ಗುರು, ಮುಗೀತು ಟ್ರಾಫಿಕ್. ಇನ್ನೇನು ನಾವಿಲ್ಲೇ ಅನಿಸುತ್ತೆ. ಸೊ ಇನ್ನೇನು 11 minutesನ ದಾರಿ ಇತ್ತು. ಇಲ್ಲಿ ನೋಡ್ರಿ ಮಳೆ ಶುರು ಆಯಿತು. ಸೈಕ್ ಅನ್ನಿಸ್ತಿದೆ ಒಳ್ಳೆ. ಆದರೆ ಡಿವಿಯೇಷನ್ ಭಾಳ ಇದೆ ಇಲ್ಲಿ. ಇದು ನಮಗೆ 2ನೇ ಡಿವಿಯೇಷನ್ ಕಾಣ್ತಾ ಇರೋದು. ಮಳೆನೂ ಶುರು ಆಯಿತು ಆಲ್ರೆಡಿ. ಹೋಗೋಣ ಇನ್ನೇನು 10 minutesನ ದಾರಿ. ಹಿಂಗೆ ಹುಷಾರಾಗಿ ಹೋಗೋಣ. ಸೊ ಇಲ್ಲಿ ಒಳಗಡೆ ಎಂಟ್ರಿ ಆದ್ವಿ. ಇನ್ನು 3 minutesನ ದಾರಿ, 1.2 kilometers. ಪೂರ್ತಿ ಒಳಗಿನ ರೂಟ್. ಸೈಕಿದೆ ರೂಟ್ ಮಾತ್ರ. ಇನ್ನೇನು ಬಂದೇ ಬಿಡ್ತು ದೇವಸ್ಥಾನ. ಹೋಗೋಣ. ಅಲ್ಲಿ ಮೋಡ ಎಲ್ಲ ಸಖತ್ತಾಗಿದ್ದಾವಲ್ಲಿ. ಸೊ ಹೋಗೋಣ ಹಿಂಗೆ. ನೋಡ್ರಿ ಇಲ್ಲಿಂದಾನೆ ಮುನ್ಗಡೆಯಿಂದಾನೆ ಕಾಣ್ತಿದೆ ದೇವಸ್ಥಾನ. ಅಲ್ಲೋಗಿ ಒಂದೊಳ್ಳೆ ಕ್ಲೋಸಪ್ ಶಾಟ್ಸು ಎಲ್ಲ ತಗೊಳ್ಳೋಣ ಕಾರಿನ ಜೊತೆ ಎಲ್ಲ. ಇಲ್ಲೆಲ್ಲ ಯಾವಾಗಿದ್ರೆ ಹಿಂಗೆ ಹೊರ ನೋಡ್ಕೊಂಡು ಹೋಗೋಕ್ಕಿಲ್ಲ ಅಂದರೆ ನುಗ್ಬಿಡ್ತಾರೆ ಜನರು. ಇಲ್ಲೇ ದೇವಸ್ಥಾನ ಹತ್ರ ನೋಡ್ರಿ ಸಖತ್ತಾಗೈತೆ ದೇವ್ರಿನ ಮೂರ್ತಿ. 161 ಅಡಿ ಇದು. ಅಲ್ಲಿ ಬರ್ತಿದ್ದಾರೆ ನೋಡ್ರಿ. ಒಳಗಡೆ ಹೋಗಿ ವಿಡಿಯೋ ಅಲ್ಲೋಯ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಚಪ್ಪಲಿ ಕಾರಲ್ಲೇ ಬಿಟ್ಟು ಹೋಗ್ತೀನಿ. ಇದೇ ದೇವಸ್ಥಾನದ ಎಂಟ್ರಿ ಒಳಗಡೆ ಹೋಗಿ ನೋಡೋಣ ಹೆಂಗೆಂಗಿದೆ, ಏನೇನಿದೆ ದೇವಸ್ಥಾನ ಎಲ್ಲ. ಇಲ್ಲಿ ಕಾಲು ತೊಳ್ಕೊಳೋ ಜಾಗ. ಇಲ್ಲಿ ಒಳಗಡೆ ಪೂರ್ತಿ ಗೋಶಾಲೆ ಇದೆ. ಅದ್ಮೇಲೆ ನೀರು ಹಾಕೊಳ್ಳೋಣ. ಹೋಗೋಣ ಗೋಶಾಲೆ ಸಖತ್ತಾಗಿದೆ. ಬಂದು ಹಿಂಗೆ ಕಾಲು ತೊಗೊಂಡ್ರೆ ಇಲ್ಲಿ ದೇವಸ್ಥಾನದ ಒಳಗಡೆ ದಾರಿ. ಸೊ ಬಂದ್ವಿ. ಇಲ್ಲೇ ದೇವಸ್ಥಾನದ ಒಳಗಡೆ ಹಿಂಗೆ ಹೋದ್ರೆ ಅಲ್ಲಿ ದೇವಸ್ಥಾನ ಅಲ್ಲಿ ಕಾಣ್ತೈತಲ್ಲ, ಅದು ದೇವಸ್ಥಾನ. ಇದೇ ದಾರಿ ಹಿಂಗೆ ಹೋಗೋಣ.
ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ಇವಾಗ ಕಾರ್ ಹತ್ರ ಬಂದೆ. ಐ ಥಿಂಕ್ ಒಂಚೂರು ತೊಳಸ್ಕೊಂಡಾದ್ರೂ ಬರಬೇಕಿತ್ತು, ಇಲ್ಲ ಒರೆಸ್ಕೊಂಡಾದ್ರೂ ಬರಬೇಕಿತ್ತು. ತೀರಾ ಕೊಳಾಗಿದೆ ಗಾಡಿ. ಅಮ್ಮಗೋಸ್ಕರ ಇದೇನೋ ತೊಗೊಂಡಿದ್ದೀನಿ, ಒಳಗಡೆ ಇಡೋಣ.